ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ತು ನಾವು ಬಹಳ ಮಸ್ತ್ ಆಗಿರುವಂತ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಅಥವಾ ನಿಂಬಿಕೆ ಉಪ್ಪಿನಕಾಯಿ ಮಾಡಿ ತೋರ್ಸಾತೀನಿ ನೋಡ್ರಿ. 1 ವರ್ಷ ಇಟ್ರು ಕೆಡಲ್ರಿ ಅಥವಾ 2 ವರ್ಷ ಇಟ್ರು ಕೆಡಂಗಿಲ್ರಿ. ಅಷ್ಟು ಸಿಂಪಲ್ ಆಗಿ ಈಜಿ ಆಗಿ ವಿತ್ ಟಿಪ್ಸ್ ಸಮೇತ ನಿಮಗೆ ಹೇಳ್ತೀನಿ ನೋಡ್ರಿ. ಬಹಳ ಈಜಿ ಐತ್ರಿ. ಬರ್ರಿ ಹೆಂಗ್ ಮಾಡೋದು ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಅನ್ನೋದು ಈ ವಿಡಿಯೋದಾಗ ನೋಡೋಮ್ರಿ. ಅದಕ್ಕಿಂತ ಮೊದಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರ ಮೊದಲು ಸಬ್ಸ್ಕ್ರೈಬ್ ಮಾಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರ ಲೈಕ್ ಕೂಡ ಮಾಡ್ರಿ. ಇಲ್ಲಿ ನೋಡ್ರಿ ನಾನು ನಿಂಬೆ ಹಣ್ಣು ತಗೊಂಡಿನ್ರಿ. ಇಲ್ಲಿ ಇವು ಯಾವುದೇ ತರ ಕಲಿ ಇರಬಾರ್ದ್ರಿ. ನಿಂಬೆ ಹಣ್ಣಿಗೆ ಸ್ವಚ್ಛ ಒರೆಸಿ ತೊಳೆದಿರುವಂತ ನಿಂಬಿಕಾಯಿನ ಕಟ್ ಮಾಡಿ 7 ರಿಂದ 8 ದಿವಸ ಉಪ್ಪು ಹಾಕಿ ನೆನ್ಸಿಡ್ಬೇಕಾಗತ್ ನೋಡ್ರಿ. ಹಿಂಗ್ ಡಬ್ಬಿ ಒಳಗ ಸರ್ತಿ ನೀವು ಕಟ್ ಮಾಡಿ ಡಬ್ಬ್ಯಾಗ ಹಾಕಿಟ್ರಲ್ರಿ, 8 ದಿನ ಆ ಕಡೆ ನೋಡಕ್ಕೆ ಹೋಗ್ಬೇಡ್ರಿ. 8 ದಿನ ಆಗಂತ ತೆಗದ್ ನೋಡಿದ್ರ ಈ ತರ ಸಾಫ್ಟ್ ಆಗಿ ನಿಂಬಿಕಾಯಿ ರೆಡಿ ಆಗಿರ್ತಾವ ನೋಡ್ರಿ. ನಾವು ಈ ತರ ನೆನ್ಸಿಡೋದ್ರಿಂದ ಟೇಸ್ಟ್ ಕೂಡ ಸೂಪರ್ ಆಗಿರ್ತೈತ್ರಿ. ಮತ್ ಬಾಯಾಗ ಇಟ್ರೆ ಸಾಕ್ರಿ, ನಿಂಬಿಕಾಯಿ ಬಾಯಾಗೆ ಕರಗುವಂತ ನಿಂಬಿಕಾಯಿ ಉಪ್ಪಿನಕಾಯಿ ರೆಡಿ ಆಗ್ತೈತಿ ನೋಡ್ರಿ. ಇನ್ನ ಆಲ್ರೆಡಿ 8 ದಿವಸ ನೆನೆಸಿಟ್ಟಿರುವಂತ ಉಪ್ಪಿನಕಾಯಿ ತೆಗ್ದಿಟ್ಟಿನ್ರಿ ಇವಾಗ ಸೈಡಿಗೆ. ಇವಾಗ ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ವಂತ್ರಿ. ಒಗ್ಗರಣೆಗೆ ನೋಡ್ರಿ ಒಂದ್ ಸ್ಪೂನ್ ಆಗೋಷ್ಟು ಜೀರಿಗೆ, ಬೊಡೆ ಸೊಪ್ಪು, ಧನಿಯಾ, ಆಮೇಲೆ 4 ಕಾಳು ಮೆಣಸಿನ್ಕಾಯಿ ಹಾಕೊಂಡು ಇದನ್ನ 2 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ರಿ. ಜಸ್ಟ್ ಲೈಟ್ ಕಲರ್ ಚೇಂಜ್ ಆಗ್ಬೇಕ್ರಿ ಅಷ್ಟೇ ರೀ. ಈಗ ನೋಡ್ರಿ ಇದು ರೆಡಿ ಆಗೈತ್ರಿ. ಒಂದ್ ಪ್ಲೇಟ್ದಾಗ ತೆಗ್ದಿಡುಮಂತ್ರಿ. ಇದನ್ನ ಸ್ವಲ್ಪ ಕೋಲ್ಡ್ ಆಗನ ಮಿಕ್ಸಿ ಜಾರಿಗೆ ಹಾಕೊಂಡು ಸಾಫ್ಟ್ ಆಗಿ ರುಬ್ಕೋಬೇಕಾಗತ್ ನೋಡ್ರಿ. ಈ ತರ ರುಬ್ಕೋಬೇಕ್ರಿ. ಇದು ಮಸಾಲಾ ಕೂಡ ರೆಡಿ ಐತ್ ನೋಡ್ರಿ. ಇವಾಗ ನಾವು ನೆಕ್ಸ್ಟ್ ಪಾಕ ರೆಡಿ ಮಾಡ್ಕೊಳಮಂದ್ರ ಪಾಕನೇ ಬೇಕಾಗಿಲ್ರಿ. ಜಸ್ಟ್ ಬರೀ ಬೆಲ್ಲ ಕರಗಬೇಕ್ರಿ. ಬೆಲ್ಲ ಕರಗಕಂತ ಹೇಳಿ 1-2 ಸ್ಪೂನ್ ಆಗೋಷ್ಟು ನಾ ನೀರ್ ಹಾಕೊಂಡಿನಿ. ನೀವ್ ಅಂತಿರ್ಬೋದ್ರಿ ನೀರ್ ಹಾಕಿದ್ರ ಉಪ್ಪಿನಕಾಯಿ ಕೆಡಂಗಿಲ್ಲ ಅಂತ. ಹಂಗೇನಿಲ್ರಿ, 1-2 ಸ್ಪೂನ್ ನೀರ್ ಹಾಕೋದ್ರಿಂದ ಜಲ್ದಿ ಕರಗತ್ರಿ. ಇಲ್ಲಿ ನೋಡ್ರಿ ಈ ತರ ಕರಗುತನ ಅಷ್ಟೇ ನಾವು ಇದನ್ನ ಬೆಲ್ಲ ಬಿಸಿಗೆ ಇಟ್ಕೋಬೇಕ್ರಿ. ನೋಡ್ರಿ ಈ ತರ ನೊರೆ ಬರತೈತಲ್ರಿ, ಆಲ್ರೆಡಿ ಇದೆಲ್ಲ ಕರಗೈತ್ ನೋಡ್ರಿ. ನಾವು ಪಾಕ್ ಮಾಡೋದೇನ್ ಬೇಕಾಗಿಲ್ರಿ. ಜಸ್ಟ್ ಈ ತರ ಬೆಲ್ಲ ಕರಗಿದ್ರ ಸಾಕ್ರಿ. ಇವಾಗ ಏನ್ ಮಾಡೋಮ್ರಿ, ಎತ್ತಿ ಸೈಡಿಗೆ ಇಟ್ಕೊಳಮಂತ್ರಿ. ಇವಾಗ ಇದಕ್ಕ ಮಸಾಲಾ ಸೇರ್ಸುಮಂತ್ರಿ. ಇಲ್ಲಿ ನೋಡ್ರಿ ನಾವು ಏನಾಗ ರೆಡಿ ಮಾಡಿವಲ್ರಿ ಅದೇ ಮಸಾಲಾ ಒಂದ್ ಸ್ಪೂನ್ ಆಗೋಷ್ಟು ಮಸಾಲಾ ಹಾಕೊಂಡಿನ್ರಿ. ಆಮೇಲೆ ಸ್ವಲ್ಪ ಅರ್ಧ ಟೀ ಸ್ಪೂನ್ ಆಗೋಷ್ಟು ಕರಿ ಎಳ್ಳು ಹಾಕೊಂಡಿನ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನ್ರಿ. ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡು ಇದನ್ನ ಚಂದಾಗೆ ಮಿಕ್ಸ್ ಮಾಡ್ಕೊಳಮಂತ್ರಿ. ನೀವ್ 2 ತಿಂಗಳು ಇಟ್ರು ಸದ ಕೆಡಂಗಿಲ್ರಿ. ಅಷ್ಟ್ ಮಸ್ತ್ ಆಗಿ ಸೂಪರ್ ಆಗಿ ಟ್ರೆಡಿಷನಲ್ ಆಗಿ ನಿಂಬೆ ಹಣ್ಣು ಉಪ್ಪಿನಕಾಯಿ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಇವಾಗ ಏನ್ ನಾವ್ ನಿಂಬೆ ಹಣ್ಣು ನೆನ್ಸಿಟ್ಟಿದ್ದೇವಲ್ರಿ ಅದನ್ನ ಕೂಡ ಮಿಕ್ಸ್ ಮಾಡೋಗತ್ತೀನಿ ನೋಡ್ರಿ ಚಂದಾಗಿ. ಸೂಪರ್ ಟೇಸ್ಟ್ ಐತ್ರಿ. ಇದು ಬಹಳ ಹಳಿ ಕಾಲದ ಉಪ್ಪಿನಕಾಯಿ ಅಂತಾನೆ ಹೇಳ್ಬೋದು ನೋಡ್ರಿ. ಈ ತರ ನಿಮ್ ಜೊತೆ ಯಾರು ಶೇರ್ ಮಾಡ್ಲಿಕ್ಕಿಲ್ರಿ. ನಾನ್ ಈ ತರ ಇವಾಗ ನಿಮ್ಗೆ ಈಸಿ ಮೆಥಡ್ದಾಗ ಹೇಳ್ಕೊಡತ್ತೀನಿ ನೋಡ್ರಿ. ನಿಂಬೆ ಹಣ್ಣು ಉಪ್ಪಿನಕಾಯಿ ಹೆಂಗ್ ಮಾಡೋದನ್ನೋದು ನೋಡ್ತಾ ಇರ್ಬೋದ್ರಿ. ಎಷ್ಟ್ ಮಸ್ತ್ ಆಗಿ ಬಂದೈತೆ ಅಂತ ಹೇಳಿ. 1 ರೊಟ್ಟಿ ತಿನ್ನೋ ಜಾಗದಾಗ 4 ರೊಟ್ಟಿ ತಿಂತಾರ ನೋಡ್ರಿ. ಈ ತರ ಉಪ್ಪಿನಕಾಯಿ ಮಾಡಿ ಒಂದೇ ಒಂದು ಹೋಳು ಇಟ್ಕೊಂಡ್ರೆ ಸಾಕ್ರಿ. ಸೂಪರ್ ಟೇಸ್ಟ್. ನಾಲ್ಗಿ ಕೆಟ್ಟಿತ್ತು, ರುಚಿ ಕೆಟ್ಟಿತ್ತು ಅಂದ್ರೆ ಈ ತರ ಉಪ್ಪಿನಕಾಯಿ ಮಾಡಿ ತಿನ್ಬೋದ್ ನೋಡ್ರಿ. ನಾವು ಎಷ್ಟ್ ಸಿಂಪಲ್ ಐತಲ್ರಿ, ಏನಿಲ್ರಿ. ಬರೇ ನಿಂಬಿಕಾಯಿ ಕಟ್ ಮಾಡಿ ಒಂದ್ ಡಬ್ಬ್ಯಾಗ ಹಾಕಿಟ್ಟು 8 ದಿನ ಆಗಣ ಒಗ್ಗರಣೆ ಹಾಕಿದ್ರ ಸೂಪರ್ ಆಗಿ ಸಿಹಿ ಉಪ್ಪಿನಕಾಯಿ ರೆಡಿ ಅದು ನೋಡ್ರಿ. ನನ್ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಲ್ರಿ, ಮರಿಲಾರ್ದೆ ಲೈಕ್ ಮಾಡ್ರಿ. ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಹಂಗೆ ಈ ರೆಸಿಪಿನ ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ. ಎಲ್ಲರೂ ಇಷ್ಟಪಟ್ಟು ತಿಂತಾರ ನೋಡ್ರಿ. ಅಥವಾ ಬಿಸಿ ಬಿಸಿ ಚಪಾತಿ ಒಂದೇ ಒಂದ್ ಹೋಳು ಉಪ್ಪಿನಕಾಯಿ ಹಾಕೊಂಡು ಸಣ್ಣ ಮಕ್ಳಿಗೆ ಮಡಿ